ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ಕೆಎ ನೋಟಿಫಿಕೇಶನ್ ಮಾಡಿರುವಂತ 708 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ನಿಮ್ಗೆಲ್ಲ ಒಂದು ಸಮಸ್ಯೆ ಆಗ್ತಾ ಇರೋದು ಏನು ಅಂತಂದ್ರೆ ಕಂಪಲ್ಸರಿ ಕನ್ನಡದು ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ ಅದು ಕ್ಲಾರಿಫಿಕೇಶನ್. ಆದ್ರೂ ಇನ್ನೂ ಕೆಲವೊಂದಿಷ್ಟು ಜನ ಕೇಳ್ತಾನೆ ಇರ್ತೀರಾ, ಯಾಕೆ ನಾವು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಕ್ ಆಗ್ತಿಲ್ಲ, ಕಂಪಲ್ಸರಿ ಕನ್ನಡ ಅದನ್ನ ನಾವು ಬರೀಬೇಕಾ, ನಮಗೆ ವಿನಾಯಿತಿ ಇಲ್ವಾ ಅಂತ ಈ ರೀತಿ ಮೊದಲಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಸೊ ಮೊದಲನೇದಾಗಿ ಯಾರು ಈ ನೇಮಕಾತಿಗೆ ಅರ್ಜಿಯನ್ನು ಹಾಕ್ತಾ ಇದ್ರ, ನಿಮ್ಗೆ ಅಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಇಎ ಇಂದ ಇನ್ನು ಯಾವುದೋ ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಟಿಲ್ಲ, ಅಂದ್ರೆ ಇಶ್ಯೂ ಮಾಡಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಹಾಗಾಗಿ ನೀವು ಈ ಹಿಂದಿನ ಯಾವ್ದಾದ್ರು ಕೆಇಎ ಅಥವಾ ಕೆಪಿಎಸ್ಸಿ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆದು ಪಾಸ್ ಆಗಿದ್ರೆ ಅಲ್ಲಿ ಎಸ್ ಅಂತೇಳಿ ಕೊಡಿ. ಯಾಕೆ ಅಂತಂದ್ರೆ ಈಗ ಕೆಇಎ ಅವರೇ ಹೇಳಿರೋ ಪ್ರಕಾರ ನೀವು ಈ ಹಿಂದಿನ ಯಾವುದಾದ್ರೂ ಇವನ್ ಕೆಇಎ ಆಗಿರ್ಬೋದು ಇಲ್ಲ ಕೆಪಿಎಸ್ಸಿ ಯಾವುದಾದ್ರೂ ನೇಮಕಾತಿ ಆಯೋಗದ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರು ಕೂಡ ನಿಮಗೆ ವಿನಾಯಿತಿ ಸಿಗುತ್ತೆ. ಅಂಡ್ SLC ಯಲ್ಲಿ ಮತ್ತು PUC ಯಲ್ಲಿ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಓದಿದವರಿಗೂ ಕೂಡ ಇಲ್ಲಿ ನಿಮಗೆ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವಂತ ಅವಕಾಶ ಅಂದ್ರೆ ಅನಿವಾರ್ಯತೆ ಇರಲ್ಲ, ನಿಮಗೂ ಕೂಡ ವಿನಾಯಿತಿ ಇರುತ್ತೆ. ಅಂಡ್ ಇನ್ನೊಂದು, ಕೆಇಎ ಅವರು ಯಾವಾಗ ನಿಮ್ಗೆ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅಂದ್ರೆ ಆದಷ್ಟು ಬೇಗ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಇತ್ತೀಚೆಗೆ ಕೆಇಎ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಸರ್ ಟ್ವೀಟ್ ಮೂಲಕ ಅವರು ತಿಳಿಸಿರುವಂತ ಮಾಹಿತಿ. ಆದಷ್ಟು ಬೇಗ ನಾವು ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಯಾರು ಪಾಸ್ ಆಗಿದ್ರು ಅಂದ್ರೆ ಪಾಸ್ ಆದವ್ರಿಗೆ ಆ ಒಂದು ಕೆಪಿಎಸ್ಸಿ ರೀತಿ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ಒಂದು ಲಿಂಕ್ ಬಿಡ್ತೀವಿ, ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತೇಳಿ ಹೇಳಿದ್ರು. ಹಾಗಾಗಿ ಒಂದು ಕ್ಲಿಯರ್, ನೀವು ಕೆಪಿಎಸ್ಸಿದಾದ್ರೂ ಪಾಸ್ ಆಗಿರಿ, ಕೆಇಎದಾದ್ರೂ ಪಾಸ್ ಆಗಿರಿ, ಯಾವ್ದಾದ್ರು ಕಡ್ಡಾಯ ಕನ್ನಡ ಪಾಸ್ ಆದ್ರೂ ಅಗೇನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಅದು ಕ್ಲಾರಿಫಿಕೇಶನ್ ಸಿಕ್ಕಾಗಿದೆ ಈಗ ಆಲ್ರೆಡಿ. ಹಾಗಾಗಿ ನೀವು ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಅದರ ಕಡೆ ಪ್ರಿಪರೇಷನ್ ಮಾಡಿ. ಅಂಡ್ ಅಪ್ಕಮಿಂಗ್ ಕೆಇಎ ನೆಕ್ಸ್ಟ್ ನೋಟಿಫಿಕೇಶನ್ ಯಾವುದು ಅಂದ್ರೆ VAO ಈ ನವೆಂಬರ್ ತಿಂಗಳ 2ನೇ ವಾರದಲ್ಲಿ ಅದು ಕೂಡ ಆಗುತ್ತೆ. ಅಂಡ್ ಈಗ ಸದ್ಯಕ್ಕೆ ಒಂದಿಷ್ಟು ಬೇರೆ ಬೇರೆ ವಿಷಯಗಳು ಚರ್ಚೆ ನಡೀತಾ ಇದೆ. ಒಂದು, ಅಲೆಮಾರಿ ಸಮುದಾಯಕ್ಕೆ 1% ಮೀಸಲಾತಿಯನ್ನು ಕೊಡೋದಕ್ಕೆ ಸಂಬಂಧಪಟ್ಟಾಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡ್ತಾ ಇರುವಂತದ್ದು ಅದೆಲ್ಲ ಇದೆ. ಅದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಇವತ್ತು ಸಂಜೆ 56 ರಿಸರ್ವೇಶನ್ ನ ಈಗ 57 ಮಾಡಕ್ ಹೊರಟಿದೆ. ಈಗ ಆಲ್ರೆಡಿ 56 ಲೀಗಲ್ ಇಲ್ಲ, ಅದೇ 57 ಮಾಡ್ತಾರೆ, ಏನೇನು ಆಗಬಹುದು. ಅಂಡ್ 3A 3B ಕೆಟಗರಿದು ರೋಸ್ಟರ್ ಸಮಸ್ಯೆಯನ್ನು ಕೂಡ ಬಗೆಹರಿಸೋದಕ್ಕೆ ಇವತ್ತು ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸೊ ಅದು ಎಲ್ಲ ವಿಷಯದ ಕುರಿತು ಅಪ್ಕಮಿಂಗ್ ಕೆಪಿಎಸ್ಸಿ ಯಾವ್ದು ನೋಟಿಫಿಕೇಶನ್ ಆಗ್ಬೋದು ಒಂದೆಲ್ಲ ವಿಷಯಗಳನ್ನ ನಾನು ಸಂಜೆ ಒಂದು ವಿಡಿಯೋ ಮೂಲಕ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನೊಂದು ಮಹತ್ವವಾದ ವಿಷಯ ಇದೆ, ತುಂಬಾ ಇಂಪಾರ್ಟೆಂಟ್ ವಿಷಯ, ಧಾರವಾಡದ ಹೋರಾಟದ ಕುರಿತಾಗಿ, ಅದನ್ನು ಕೂಡ ನಾನು ತಿಳಿಸ್ತೀನಿ. ಎಲ್ಲವೂ ಕೂಡ ಇದೆ, ವೇಟ್ ಮಾಡಿ. ಅಂಡ್ ಯಾರೆಲ್ಲ ಪರೀಕ್ಷೆಗಾಗಿ ಓದ್ತಾ ಇದ್ರ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಒತ್ತಡ ಮುಕ್ತರಾಗಿರಿ. ಹೆಚ್ಚು ಪ್ರೆಷರ್ ಹಾಕೊಳಕ್ ಹೋಗ್ಬೇಡಿ. ನಿಮ್ಮ ಮೇಲೆ ನೀವು ಆರಾಮ್ಸೆ ಓದಿ, ನೋಟಿಫಿಕೇಶನ್ ಆಗುತ್ತೆ. ಆದ್ರೂ ಪರೀಕ್ಷೆ ಬರೆಯೋರು ನೀವೇ, ಆಗದೆ ಇದ್ರು ಪರೀಕ್ಷೆ ಬರೆಯೋರು, ವೇಟ್ ಮಾಡೋರು ನೀವೇ. ಹಂಗಾಗಿ ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ. ಆರಾಮ್ಸೆ ಈಗ ಆಲ್ರೆಡಿ ಆಗಿರೋ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿ. ಅಂಡ್ ಎಕ್ಸಾಮ್ ಫೀ ಈಗ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೊಂದು ಸ್ಪಷ್ಟನೆ ಇದೆ. ಬಟ್ ಅಪ್ಲಿಕೇಶನ್ ಹಾಕುವಂತ ಅವಧಿ ವಿಸ್ತರಣೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಒಂದು 7 ರಿಂದ 8 ದಿನ ಆದ್ರೂ ಅವಧಿ ವಿಸ್ತರಣೆ ಆಗಬೇಕು ಅನ್ನೋದು ಬೇಡಿಕೆ ಇದೆ ಆಸ್ಪಿರೆಂಟ್ಸ್ ಗಳಿಂದ. ಸೊ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ, ಅದನ್ನು ಮಾಡ್ತಾರೆ. ಯಾಕಂದ್ರೆ ಸಮಸ್ಯೆ ಆಗ್ತದೆ, ಅಗೇನ್ ಅಂಡ್ ಅಗೇನ್ ಸರ್ವರ್ ಸಮಸ್ಯೆ. ಡೇ ಟೈಮಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಈವನ್ ಈವ್ನಿಂಗ್ ಟೈಮ್ ಅಥವಾ ನೈಟ್ ಅಪ್ಲಿಕೇಶನ್ ಕೆಲವೊಬ್ರು ಆಗ್ತಿದ್ರೆ ಅದು ಸಕ್ಸಸ್ ಆಗ್ತಿದೆ ಅಂತ ಹೇಳಿದ್ರಿ. ಬಟ್ ಪರೀಕ್ಷಾ ಶುಲ್ಕ ಮಾತ್ರ ಕೆಇಎದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಯ್ತು. ಸೊ ಅದ್ರ ಬಗ್ಗೆ ಈ ಹಿಂದೆ ಕೂಡ ಮನವಿ ಮಾಡಿದ್ರು, ಕೆಲಸದ ಅದು ಯಾವುದು ವರ್ಕ್ ಆಗಿಲ್ಲ. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಆದ್ರೂ ಆ ಒಂದು ಆಪರ್ಚುನಿಟಿ ಸಿಗಬೇಕು. ಆಲ್ಮೋಸ್ಟ್ ಅರ್ಜಿ ಶುಲ್ಕ ಕಡಿಮೆ ಆಗ್ಬೇಕು, ಇದೊಂದು ಬೇಡಿಕೆ ಇದೆ. ಅಂಡ್ ಸರ್ವರ್ ಸಮಸ್ಯೆ ಕೂಡ ಸರಿ ಮಾಡ್ಬೇಕು. ನೆಕ್ಸ್ಟ್ ಈಗ ಬೇರೆ ನೋಟಿಫಿಕೇಶನ್ ಆದ್ರೂ ಕೂಡ ಕ್ವಿಕ್ ಆಗಿ ಅಪ್ಲಿಕೇಶನ್ ಹಾಕೋ ರೀತಿ ಆಗ್ಬೇಕಿಲ್ಲ. ಕೆಪಿಎಸ್ಸಿ ರೀತಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ್ರೂ ಇವರು ತರಬೇಕು. ಅದನ್ನ ಬಿಟ್ಟು ಈ ಡಿಜಿಲಾಕರ್ದು ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಸರಿಯಾಗಿ ಲಾಗಿನ್ ಆಗ್ತಾ ಇಲ್ಲ, ಅದೊಂದು ಸಮಸ್ಯೆ ಇದೆ. ಅಂಡ್ ಕೆಇಎ ಮತ್ತೆ ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಕನ್ನಡ ಕ್ಲಾರಿಫಿಕೇಶನ್. ಯಾರು ಹಿಂದೆ ಪರೀಕ್ಷೆ ಬರೆದು ಪಾಸ್ ಆಗಿದ್ರ ಅವರಿಗೆ ಬರೆಯೋ ಅವಶ್ಯಕತೆ ಇರಲ್ಲ. ಅಂಡ್ ಯಾರು SLC ಮತ್ತು PUC ಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ಓದಿರ್ತೀರ, ನೀವು ಕೂಡ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿ ನೀವು ನಿಮ್ಮ ಪ್ರಿಪ್ರೇಷನ್ ಅನ್ನ ಮುಂದುವರಿಸಿ. ಈ ಹಿಂದೆ VAO ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆ ಬರೆದಿರ್ತೀರ ಕೆಇಎ, ಅಲ್ಲಿ ನೀವೇನೋ ಕನ್ನಡ ಪಾಸ್ ಆಗಿದ್ದೀರಿ ಕಡ್ಡಾಯ ಕನ್ನಡ ಅಂದ್ರೆ ಮತ್ತೆ ಅವಶ್ಯಕತೆ ಇರಲ್ಲ. ಯಾರೀಗ ಫ್ರೆಶ್ ಆಗಿ ಹೊಸದಾಗಿ ನೋಟಿಫಿಕೇಶನ್ ಆಗ್ತಿದ್ದೀರೋ, ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇದ್ರ, ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಎದುರಿಸಲೇಬೇಕು. ಅಲ್ಲಿ ಮಿನಿಮಮ್ 50 ಮಾರ್ಕ್ಸ್ ತೆಗೆದುಕೊಳ್ಬೇಕು. 150ಕ್ಕೆ 50 ಅಂಕ ಅದು ಮಾಮೂಲಿಯಾಗಿ ನಿಮ್ಗೆ ಗೊತ್ತಿರುವಂಥದ್ದು. ಅದು ಗೊತ್ತಿಲ್ಲ ಅಂದ್ರೆ ಯಾರನ್ನಾದ್ರೂ
ಸೀನಿಯರ್ಸ್ನ ಕೇಳಿ, ಇಲ್ಲ ಓಲ್ಡ್ ಕ್ವಶನ್ ಪೇಪರ್ ತೆಗೆದುಕೊಂಡು ನೋಡಿ, ಅದ್ರ ಬಗ್ಗೆ ಮಾಹಿತಿ ಬೇಕಾದಷ್ಟು ಸಿಗುತ್ತೆ ಅಂತ ಹೇಳ್ತಾ ಇಷ್ಟು ಮಾಹಿತಿ KA ನೇಮಕಾತಿ ಕುರಿತು. ಧನ್ಯವಾದಗಳು.